ನಿಮ್ಮ ಊಟದ ನಂತರ ಚಿಕ್ಕದೊಂದು ನಿದ್ದೆ ಮಾಡಬೇಕಾ ಅಥವಾ ವಾಕ್ ಮಾಡಬೇಕಾ? ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ವಿಶ್ರಾಂತಿ ಮತ್ತು ಚೇತರಿಕೆ ಆಗುತ್ತೆ ಸ್ನೇಹಿತರೆ. ಮೆಮೊರಿ ಅಥವಾ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಆರ್ ಜೆ ಹರೀಶ. ನಿಮ್ಮೆಲ್ಲರಿಗೂ ಆರ್ ಜೆ ಹೆಲ್ತ್ ಕೇರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನನಗೆ ತಿಳಿದಿರ್ತಕ್ಕಂಥ ಒಬ್ಬ ಹಿರಿಯರು ಮತ್ತು ಜ್ಞಾನಿಗಳು ಇವರೊಂದಿಗೆ ಪ್ರಯಾಣ ಮಾಡ್ತಿದ್ದಾಗ ಅವರು ನನಗೊಂದು ಪ್ರಶ್ನೆ ಹಾಕಿದ್ರು. ಡಾಕ್ಟರ್, ಕೆಲವರು ಊಟದ ನಂತರ ಸ್ವಲ್ಪ ಕಾಲ ನಿದ್ದೆ ಮಾಡಿದ್ರೆ ಒಳ್ಳೆಯದು ಅಂತಾರೆ, ಇನ್ನೂ ಕೆಲವರು ಸ್ವಲ್ಪ ವಾಕ್ ಮಾಡಿದ್ರೂ ಒಳ್ಳೆಯದು ಅಂತಾರೆ. ಇದರಲ್ಲಿ ನಿಮಗೆ ಯಾವುದು ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ ಅಂತ ಅವರು ಒಂದು ಪ್ರಶ್ನೆನ ನನಗೆ ಹಾಕಿದ್ರು. ಆ ಪ್ರಶ್ನೆನ ನಾವು ಅವಲೋಕಿಸಿದಾಗ ನನಗನ್ಸಿದ್ದು ಎರಡೂ ಒಳ್ಳೆಯದೇ ಅಲ್ವಾ, ಆದರೆ ಯಾವುದನ್ನು ಇವರಿಗೆ ಸಜೆಸ್ಟ್ ಮಾಡಬೇಕು ಅಂತ ನಾನು ಸ್ವಲ್ಪ ಡೀಟೇಲಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ನಾವು ಅದನ್ನು ಯಾತಕ್ಕಾಗಿ ನಾನು ಸಜೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಇವನ್ನೆಲ್ಲ ವಿಶ್ಲೇಷಿಸಿದಾಗ ಕೆಲವು ಅಂಶಗಳು ನನ್ನ ಅರಿವಿಗೆ ಬಂತು. ಈ ಮುಖ್ಯವಾದ ಅಂಶಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕಾಗಿ ಈ ವಿಡಿಯೋ ಸ್ನೇಹಿತರೆ. ಗೆಳೆಯರೆ, ಮುಂದೆ ಹೋಗೋದಕ್ಕೆ ಮುಂಚೆ ಇನ್ನೂ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಕೆಳಗಡೆ ಇರತಕ್ಕಂತಹ ಬೆಲ್ ಐಕಾನನ್ನು ಒತ್ತಿ. ವೀಕ್ಷಕರೇ, ಊಟ ಆದ ತಕ್ಷಣ ಸ್ವಲ್ಪ ಕಾಲದ ನಿದ್ದೆ ಮಾಡೋದು ಒಳ್ಳೆಯದು, ಹಾಗೂ ಸ್ವಲ್ಪ ವಾಕ್ ಮಾಡೋದು ಒಳ್ಳೆಯದು. ಇವೆರಡಕ್ಕೂ ತನ್ನದೇ ಆದ ಪ್ರಯೋಜನಗಳಿವೆ. ಈ ಪ್ರಯೋಜನಗಳನ್ನು ನಾವು ತಿಳ್ಕೊಂಡಾಗ ಪ್ರತಿಯೊಂದು ವ್ಯಕ್ತಿಯ ಅವಶ್ಯಕತೆಗೆ ಅನುಗುಣವಾಗಿ ನಾವು ವಾಕ್ ಮಾಡಬೇಕಾ ಅಥವಾ ಸ್ವಲ್ಪ ಕಾಲದ ಮಟ್ಟಿಗೆ ನಿದ್ದೆ ಮಾಡಬೇಕಾ ಅನ್ನೋ ಒಂದು ನಿರ್ಧಾರವನ್ನು ತಗೋಬೋದು ಅಥವಾ ಒಂದು ಆಯ್ಕೆಯನ್ನು ಮಾಡ್ಕೋಬೋದು. ಹಾಗಾಗಿ ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ. ನಿಮ್ಮ ಊಟದ ನಂತರ ಚಿಕ್ಕದೊಂದು ನಿದ್ದೆ ಮಾಡಬೇಕಾ ಅಥವಾ ವಾಕ್ ಮಾಡಬೇಕಾ, ನೀವೇ ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾವು ವಾಕ್ ಮಾಡೋದ್ರಿಂದ ಏನು ಉಪಯೋಗ ಅನ್ನೋದನ್ನು ನೋಡೋಣಂತೆ. ವಾಕ್ ಮಾಡೋದ್ರಿಂದ ಮೊದಲನೆಯ ಉಪಯೋಗ ಈ ಜೀರ್ಣ ಆಗ್ತಕ್ಕಂಥದ್ದು. ಊಟದ ನಂತರ ನಾವು ಸ್ವಲ್ಪ ಮಟ್ಟಿಗೆ ವಾಕ್ ಮಾಡಿದಾಗ ನಮ್ಮ ಹೊಟ್ಟೆ ಅಥವಾ ಜಠರ, ಸಣ್ಣ ಕರಳು, ದೊಡ್ಡ ಕರಳು, ಈ ಅಂಗಾಂಗಗಳ ಈ ಸ್ನಾಯುಗಳು ಚಲಿಸೋಕ್ಕೆ ಶುರು ಮಾಡುತ್ತೆ. ಅವು ಉತ್ತೇಜನಗೊಂಡು ಚಲಿಸೋದಕ್ಕೆ ಶುರು ಮಾಡುತ್ತೆ. ಆಗ ಚಲನೆಗೊಂಡಾಗ ತಿಂದಿರ್ತಕ್ಕಂಥ ಆಹಾರ ಒಂದೇ ಕಡೆ ಸ್ಟ್ಯಾಗ್ನೇಟ್ ಆಗದಾಗೆ ಕೆಳಗಡೆ ಇಳಿಲಿಕ್ಕೆ ಶುರು ಮಾಡುತ್ತೆ. ಇದರಿಂದ ಏನಾಗುತ್ತೆ, ಹೊಟ್ಟೆ ಉಬ್ಬುವಿಕೆ ಮತ್ತು ಈ ಗ್ಯಾಸ್ ಪ್ರಾಬ್ಲಮ್ಮು ಮತ್ತು ಮಲಬದ್ಧತೆ, ಈ ಮೂರೂ ಕೂಡ ನಮ್ಮಲ್ಲಿ ಕಡಿಮೆ ಆಗುತ್ತೆ. ಅದೇ ರೀತಿ ಇದು ಜೀರ್ಣಕ್ರಿಯೆ, ಈ ಸ್ನಾಯುಗಳು ಉತ್ತೇಜನಗೊಂಡು ಕಾಂಟ್ರಾಕ್ಟ್ ಆದಾಗ ಆ ಮೆಕ್ಯಾನಿಕಲ್ ಡೈಜೆಷನ್ ಅಂತ ನಾವೇನು ಹೇಳ್ತೀವಿ ಅದು ಕೂಡ ಸಹಾಯ ಆಗುತ್ತೆ. ಹಾಗೂ ನಾವು ವಾಕ್ ಮಾಡಿದಾಗ ಈ ಜೀರ್ಣಕ್ಕೆ ಉಪಯೋಗ ಆಗ್ತಕ್ಕಂತಹ ಕೆಲವೊಂದು ಎನ್ಸೈಮ್ಸು ಉತ್ಪತ್ತಿ ಆಗುತ್ತೆ. ಆವಾಗ ಜೀರ್ಣಕ್ರಿಯೆ ಸಹಾಯವಾಗುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಒಳ್ಳೆಯ ರೀತಿಯ ಡೈಜೆಷನ್ ಆಗುತ್ತೆ. ಎರಡನೇ ಉಪಯೋಗ ನಾವು ವಾಕ್ ಮಾಡೋದ್ರಿಂದ ಆಗೋದು ಅಂದರೆ ರಕ್ತದಲ್ಲಿ ಇರತಕ್ಕಂತಹ ಸಕ್ಕರೆಯ ನಿಯಂತ್ರಣ. ವಾಕಿಂಗ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಬಹಳ ಸಹಾಯ ಮಾಡುತ್ತೆ ಸ್ನೇಹಿತರೆ. ವಿಶೇಷವಾಗಿ ನಾವು ಊಟದ ನಂತರ ಮಾಡಿದಾಗ ಈ ಸ್ಪೈಕ್ಸ್ ಅಂತ ನಾವೇನು ಹೇಳ್ತೀವಿ, ಊಟ ತಿಂದಿದ ತಕ್ಷಣ ಕೆಲವೊಂದು ಸತಿ ಶುಗರ್ ಲೆವೆಲ್ ಬ್ಲಡ್ಡಲ್ಲಿ ರೈಸ್ ಆಗಿಬಿಡುತ್ತೆ. ಅಂತಹ ಸ್ಪೈಕ್ಸ್ನ ತಡೆಗಟ್ಟೋದರಲ್ಲಿ ಈ ಚಿಕ್ಕದೊಂದು ವಾಕ್ ನಮಗೆ ಬಹಳ ಉಪಕಾರಿಯಾಗುತ್ತೆ. ಹೇಗೆ ಉಪಕಾರಿಯಾಗುತ್ತೆ ಅಂತ ಕೇಳ್ತೀರಾ? ವಾಕ್ ಮಾಡಬೇಕಾದ್ರೆ ನಮ್ಮ ಸ್ನಾಯುಗಳ ಉಪಯೋಗ ಬೇಕಾಗುತ್ತೆ. ಈ ಕಾಲಿನಲ್ಲಿ ನಡಿಬೇಕಾದ್ರೆ ಆ ಮಸಲ್ಸು ಕಾಂಟ್ರಾಕ್ಟ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಆ ಕಾಂಟ್ರಾಕ್ಷನ್ಗೆ ಅದು ಕೆಲಸ ಮಾಡಲಿಕ್ಕೆ ಅದಕ್ಕೊಂದು ಇಂಧನ ಬೇಕು. ಆ ಇಂಧನ ನಾನು ಮುಂಚೆನೇ ಹೇಳಿದಾಗೆ ಯಾವುದೂ ಅಲ್ಲ, ಈ ಶುಗರ್ ಅಥವಾ ಸಕ್ಕರೆ ಅಂತ ನಾವು ಏನು ಹೇಳ್ತಿದ್ದೀವಿ ಅದು. ಆ ಸಕ್ಕರೆ ನಾವು ವಾಕ್ ಮಾಡೋದು ಶುರುವಾದ ತಕ್ಷಣ ಈ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ. ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಆಗಿಬಿಟ್ಟು ರಕ್ತದಲ್ಲಿ ಇರ್ತಕ್ಕಂಥ ಸಕ್ಕರೆಯನ್ನು ತಗೊಂಡು ನಮ್ಮ ಎನರ್ಜಿಗೋಸ್ಕರ ಈ ಸ್ನಾಯುಗಳು ಆ ಸಕ್ಕರೆಯನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಹೀಗೆ ನಮ್ಮ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಈ ವಾಕಿಂಗ್ ಅನ್ನೋದು ಉಪಯೋಗ ಆಗುತ್ತೆ. ಇದು ಸ್ಪೆಸಿಫಿಕ್ಕಾಗಿ ಈ ಮಧುಮೇಹ ಹೊಂದಿರುವಂಥವ್ರು ಅಥವಾ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಇರ್ತಕ್ಕಂಥವ್ರಿಗೆ ಬಹಳ ಪ್ರಯೋಜನಕಾರಿ ಸ್ನೇಹಿತರೆ. ಮೂರನೇ ಉಪಯೋಗ ಏನು ಅಂತೀರಾ? ಎನರ್ಜಿ ಬೂಸ್ಟ್ ಮಾಡುತ್ತೆ. ನಾವು ಊಟದ ನಂತರ ಆಲಸ್ಯ ಅನುಭವಿಸುವ ಬದಲು ಚುರುಕಾದ ಒಂದು ನಡಿಗೆ, ಒಂದು ಬ್ರಿಸ್ಕ್ ವಾಕ್ ಏನು ಮಾಡುತ್ತೆ, ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ಬೂಸ್ಟ್ ಮಾಡುತ್ತೆ ಮತ್ತು ಒಟ್ಟಾರೆ ಮನಸ್ಥಿತಿಯನ್ನು ಒಂದು ಸುಧಾರಣೆ ಲೆವೆಲ್ಗೆ ತರುತ್ತೆ. ಸೊ
ಈಗ ಮೂರನೇ ಉಪಯೋಗ ಏನು ಅಂತ ತಿಳ್ಕೊಂಡ್ವಿ. ಏನು ಮೂರನೇದು? ಎನರ್ಜಿನ ಬೂಸ್ಟ್ ಮಾಡುತ್ತೆ, ಒಂದು ಚಿಕ್ಕದೊಂದು ಬ್ರಿಸ್ಕ್ ವಾಕ್. ಸೊ ಈಗ ನಾವು ಸಮರೈಸ್ ಮಾಡಬೇಕು ಅಂದರೆ ವಾಕಿಂಗ್ ಮಾಡೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ಮತ್ತು ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ, ಮತ್ತು ಎನರ್ಜಿಯನ್ನು ಬೂಸ್ಟ್ ಮಾಡುತ್ತೆ. ನಮ್ಮ ಆಲಸ್ಯನ ದೂರ ಮಾಡಿಬಿಟ್ಟು ಎನರ್ಜಿನ ಬೂಸ್ಟ್ ಮಾಡುತ್ತೆ. ಈಗ ಚಿಕ್ಕ ನಿದ್ರೆಯಿಂದ ಏನೇನು ಉಪಯೋಗ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋಣಂತೆ. ವಿಶ್ರಾಂತಿ ಮತ್ತು ಚೇತರಿಕೆ ಆಗುತ್ತೆ ಸ್ನೇಹಿತರೆ. ನಮಗೆ ಒಂದು ವಿಶ್ರಾಂತಿ ಸಿಗುತ್ತೆ. ಯಾವಾಗಲೂ ವರ್ಕ್ ಮಾಡ್ತಾ ಇರ್ತೀವಿ. ಆ ವರ್ಕ್ ಮಾಡೋದ್ರಿಂದ ನಮ್ಮ ದೇಹ ಮತ್ತು ಮನಸ್ಸು ಆಯಾಸ ಮತ್ತು ಒತ್ತಡದಿಂದ ಬಳಲಲಿಕ್ಕೆ ಶುರು ಮಾಡುತ್ತೆ. ಈ ಆಯಾಸ ಮತ್ತು ಒತ್ತಡದಿಂದ ನಾವು ಚೇತರಿಸ್ಕೊಳ್ಕೋಬೇಕು ಅಂದರೆ ಒಂದು 20ರಿಂದ 30 ನಿಮಿಷ ನಾವು ಚಿಕ್ಕದೊಂದು ನಿದ್ದೆ ಮಾಡಬೇಕು. ಆವಾಗ ಇದು ಚೇತರಿಕೆಗೆ ಒಂದಕ್ಕೆ ಸಹಾಯ ಮಾಡೋದಿಲ್ಲ, ನಮ್ಮ ಒಟ್ಟಾರೆ ಯೋಗಕ್ಷೇಮಕ್ಕೂ ಕೂಡ ಇದು ಬಹಳ ಪ್ರಯೋಜನಕಾರಿ ಅಂತ ನಾವು ಹೇಳ್ಬೋದು. ಎರಡನೇ ಉಪಯೋಗ, ಒಂದು ಚಿಕ್ಕ ನಿದ್ರೆಯಿಂದ ಎರಡನೇ ಉಪಯೋಗ ಏನು? ಅರಿವಿನ ಪ್ರಯೋಜನಗಳು. ಅಂದರೆ ನಮ್ಮ ಕಾಗ್ನಿಟಿವ್ ಫಂಕ್ಷನ್ಸ್, ನಮ್ಮ ತಿಳುವಳಿಕೆ ಅಥವಾ ಅರಿವಳಿಕೆ ಅದೇನಾಗುತ್ತೆ, ಸುಧಾರಿಸುತ್ತೆ. ಅದರ ಜೊತೆಗೆ ನಮ್ಮ ಮೆಮೊರಿ ಅಥವಾ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ ಮತ್ತು ನಮ್ಮ ಅಲರ್ಟ್ನೆಸ್, ಜಾಗರೂಕತೆ ಹೆಚ್ಚಾಗುತ್ತೆ. ಚಿಕ್ಕ ನಿದ್ರೆಯಿಂದ ನಮ್ಮ ಅರಿವಿನ ಕಾರ್ಯ ಜಾಸ್ತಿ ಆಗುತ್ತೆ, ನಮ್ಮ ಮೆಮೊರಿ ಅಥವಾ ನಮ್ಮ ಜ್ಞಾಪಕ ಶಕ್ತಿ ಬಲವರ್ಧನೆ ಆಗುತ್ತದೆ ಮತ್ತು ನಮ್ಮ ಜಾಗರೂಕತೆ ಹೆಚ್ಚಾಗ್ತದೆ. ಮೂರನೇ ಉಪಯೋಗ ಏನು ಅಂತೀರಾ? ಒತ್ತಡದ ಕಡಿಮೆ. ಇದೇನಾಗುತ್ತೆ, ನಾವು ಚಿಕ್ಕದೊಂದು ನಿದ್ರೆ ಮಾಡಿದಾಗ ನಮಗೆ ಒಂದು ವಿಶ್ರಾಂತಿ ಸಿಗುತ್ತೆ ನಮ್ಮ ಮನಸ್ಸಿಗೆ ಮತ್ತು ದೇಹಕ್ಕೆ. ಅದರಿಂದ ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಆಗಿರ್ತಕ್ಕಂಥ ಒತ್ತಡ ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ ಮತ್ತು ಮೊದಲಿನ ಶಕ್ತಿಯೊಂದಿಗೆ ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗ್ಕೋಬೋದು. ಆದರೆ ಸ್ನೇಹಿತರೆ, ನಾವೀಗ 3 ಉಪಯೋಗ ವಾಕ್ ಮಾಡೋದ್ರಿಂದನೂ ನೋಡಿದ್ವಿ, 3 ಉಪಯೋಗ ನಮಗೆ ಚಿಕ್ಕದೊಂದು ನಿದ್ರೆ ಮಾಡೋದ್ರಿಂದನೂ ನೋಡಿದ್ವಿ. ಅಂತಿಮವಾಗಿ ಆಯ್ಕೆಯು ನಿಮ್ಮ ವೈಯಕ್ತಿಕ ಆದ್ಯತೆಗಳ ಮೇಲೆ, ನಿಮ್ಮ ಪ್ರಿಯಾರಿಟೀಸ್ ಮೇಲೆ, ನಿಮ್ಮ ಕರೆಂಟ್ ಆರೋಗ್ಯದ ಸ್ಥಿತಿ ಮೇಲೆ ಮತ್ತು ನಿಮಗೆ ಲಭ್ಯವಿರತಕ್ಕಂತಹ ಒಂದು ಸಮಯದ ಮೇಲೆ ಅವಲಂಬಿತವಾಗಿರ್ತದೆ. ಕೆಲವು ಜನರು ಅದರ ತಕ್ಷಣದ ಪ್ರಯೋಜನಗಳಾಗಿ ಊಟದ ನಂತರ ನಡಿಗೆ ಅಂದರೆ ವಾಕ್ ಮಾಡೋದಕ್ಕೆ ಆದ್ಯತೆ ಕೊಡ್ತಾರೆ. ಇನ್ನೂ ಕೆಲವರು ರೀಚಾರ್ಜ್ ಆಗೋದಕ್ಕೆ, ನಮಗೆ ಸುಸ್ತಾಗ್ಬಿಟ್ಟಿರುತ್ತೆ ಮತ್ತು ರೀಚಾರ್ಜ್ ಆಗೋದಕ್ಕೆ ಚಿಕ್ಕ ನಿದ್ರೆಯನ್ನು ಆರಿಸ್ಕೊಳ್ತಾರೆ. ನಿಮ್ಮ ಅಗತ್ಯತೆಗಳು ಮತ್ತು ಜೀವನ ಶೈಲಿಯ ಆಧಾರದ ಮೇಲೆ ಇವೆರಡರ ನಡುವೆ ಬ್ಯಾಲೆನ್ಸ್ನ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಸ್ನೇಹಿತರೆ, ಇಲ್ಲಿಯ ತನಕ ನಾವು ಊಟದ ನಂತರ ಚಿಕ್ಕದು ನಿದ್ರೆ ಮಾಡಬೇಕಾ ಅಥವಾ ಚಿಕ್ಕದೊಂದು ವಾಕ್ ಮಾಡಬೇಕಾ, ಇವೆರಡರ ಪ್ರಯೋಜನಗಳೇನು ಮತ್ತು ಯಾವುದನ್ನು ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಆಯ್ಕೆ ಮಾಡಬೇಕು ಎಂಬುದರ ಬಗ್ಗೆ ತಿಳಿದುಕೊಂಡ್ರಿ. ಈ ವಿಷಯದ ಬಗ್ಗೆ ನಿಮಗೆ ಇನ್ನಷ್ಟು ಪ್ರಶ್ನೆಗಳಿದ್ದರೆ ಅಥವಾ ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂತ ಇದ್ದರೆ ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಪ್ರಶ್ನೆಗಳಿಗೆ ನಾನು ಆದಷ್ಟು ಉತ್ತರಿಸಲು ಪ್ರಯತ್ನಿಸುತ್ತೇನೆ. ಅದೇ ರೀತಿ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳಲು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೂ ಹೊಸ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಐಕಾನನ್ನು ಒತ್ತೋದನ್ನು ಕೂಡ ಮರಿಬೇಡಿ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ RJ ಹರೀಶ. ನಮಸ್ಕಾರ.